ನಿನ್ನೆ ನಮ್ಮ ಹನೀಫ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಹಲವಾರು ಅವರ ಪದಾಧಿಕಾರಿಗಳು, ಸೆಕ್ರೆಟರಿ ಎಲ್ಲರೂ ಏನು ನಮ್ಮ ದರ್ಗಾ ಮಸೀದಿಯ ಪ್ರತಿಯೊಬ್ಬ ಸದಸ್ಯರು ಮತ್ತು ಇವರೆಲ್ಲ ನಿಮ್ಮ 40 ಮಸೀದಿಗಳ ಒಂದು ಇದರ ಅಧ್ಯಕ್ಷತೆ ನಡೆದಂತಹ ಒಂದು ನಿನ್ನೆ ಕಾರ್ಯಕ್ರಮ ನಿಜವಾಗ್ಲೂ ಒಂದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಹಬ್ಬಗಳನ್ನು ಯಾಕೆ ಆಚರಿಸಬೇಕು, ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಸಿದ್ಧಾಂತಗಳೇನು, ನಾವು ಯಾವ ನಿಟ್ಟಿನಲ್ಲಿ ನಾವು ಹಬ್ಬಗಳನ್ನು ಆಚರಿಸಬೇಕು, ಹಬ್ಬ ಅಂದ್ರೆ ಏನು, ಮೊಹಮ್ಮದ್ ಪೈಗಂಬರ್ ಅವರದ್ದು ಆಚರಣೆ ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಹಾಯ್ ಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಹಾಯ್ ಮಾಡಿಕೊಟ್ರು. ಒಂದು ಯಾವುದೇ ರೀತಿ ಒಂದು ಫ್ಲೆಕ್ಸ್, ಒಂದು ಬ್ಯಾನರ್, ಒಂದು ಮ್ಯೂಸಿಕ್ ಇಲ್ಲದಲೇ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಮಕ್ಕಳು ಸಣ್ಣ ಮಕ್ಕಳಿಂದ ವಯೋವೃದ್ಧದವರೆಗೂ ಒಂದು ಭಕ್ತಿಪೂರ್ವಕವಾಗಿ ಕೋಟೆಪುರ ಮಸೀದಿಯಿಂದ ಅಪ್ ನಮ್ಮ ದರ್ಗಾ ಮಸೀದಿಯವರೆಗೆ ಶ್ರದ್ಧಾ ಭಕ್ತಿಯಿಂದ ನೀವು ಮೆರವಣಿಗೆ ಮೂಲಕ ಸಾಗಿ ನಮ್ಮ ಯೂಟಿಕಾದರ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಸಾಗಿ ಭಕ್ತಿಪೂರ್ವಕವಾಗಿ ಮೊಹಮ್ಮದ್ ಪೈಗಂಬರ್ ನೆನ್ಕೊಂಡು ನಮ್ಮ ದರ್ಗಾ ಮಸೀದಿಯಲ್ಲಿ ಅಂತ್ಯಗೊಂಡು ಇವತ್ತು ಒಂದು ರಾಜ್ಯಕ್ಕೆ, ಒಂದು ರಾಷ್ಟ್ರಕ್ಕೆ ಮಾದರಿಯ ಉಳ್ಳಾಲ ಒಂದು ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ನಿಜವಾಗ್ಲೂ ಇಲ್ಲಿ ಉಳ್ಳಾಲದಲ್ಲಿರುವಂತಹ ಸಮಸ್ತ ನಾಗರಿಕ ಬಂಧುಗಳು, ವಿಶೇಷವಾಗಿ ಮುಸ್ಲಿಂ ಬಂಧುಗಳು ಒಂದು ಆದರ್ಶವಾದಂತಹ ಬದುಕು, ಆದರ್ಶವಾದಂತಹ ಜೀವನ, ಒಂದು ಆದರ್ಶವಾದಂತಹ ಒಂದನ್ನ ಜೀವನವನ್ನ ನಾವು ನಡೆಸ್ಕೊಡ್ತಾ ಇರೋದನ್ನ ತೋರಿಸ್ಕೊಡ್ತೀವಿ. ಎಲ್ಲಾ ಊರಲ್ಲೂ ನಾವು ನೋಡ್ತೀವಿ, ಅಲ್ಲೆಲ್ಲ ಅಕ್ಕಪಕ್ಕ ಗಲಾಟೆ ಅಂತ, ಇಲ್ಲೆಲ್ಲ ಗಲಾಟೆ ಅಂತ, ಅಲ್ಲೆಲ್ಲ ಗಲಾಟೆ ಅಂತ ನಾವು ಕಂಡು ಬಂದು ಟಿವಿಲೆಲ್ಲ ನೋಡ್ಬೋದು. ಆದ್ರೆ ನಮ್ಮ ಉಳ್ಳಾಲದಲ್ಲಿ ಒಂದು ಸಣ್ಣ ಒಂದು ಸೂಜಿಗಲ್ಲೂ ಒಂದು ಸೌಂಡ್ ಆಗಲಿಲ್ಲ. ಏನ್ ಸೌಂಡ್ ಆಯ್ತು? ಅಲ್ಲಾಹು ಅಕ್ಬರ್, ಮೊಹಮ್ಮದ್ ಪೈಗಂಬರ್ ಇದ್ದೇ ಸೌಂಡ್ ಆಗಿತ್ತು. ಧ್ಯಾನ, ಭಕ್ತಿ, ಶ್ರದ್ಧೆ, ಕಿರಿಯರು ಒಂದು ಗೌರವ ಕೊಡ್ಕೊಳ್ಳುವಂಥದ್ದು, ಮಿಲಾದ್ ಮಾಡ್ಕೊಳ್ಳುವಂಥದ್ದು, ಅನ್ನಾಹಾರ ಕೊಡುವಂಥದ್ದು, ಜ್ಯೂಸ್ ಕೊಡುವಂಥದ್ದು, ಇದನ್ನು ನೋಡ್ಬೋ ನಾವು. ರಿಯಲಿ ಗ್ರೇಟ್. ಇದಕ್ಕೆ ನಿಜವಾಗ್ಲೂ ನಾವು ಇಲಾಖೆಯವರ ವತಿಯಿಂದ ನಾವು ಅತ್ಯುನ್ನತೆಲ್ಲ ನಮ್ಮ ಆಫೀಸರ್ ಆದಿಯಾಗಿ ಮಾತಾಡಿಕೊಂಡು ಇದಕ್ಕೆ ನಾನು ವಿಶೇಷವಾಗಿ ದರ್ಗಾ ಸಮಿತಿಯ ಪ್ರತಿಯೊಬ್ಬ ಅಧ್ಯಕ್ಷರಿಂದ ಸಾಮಾನ್ಯ ಸದಸ್ಯರು ಮತ್ತು ಅಲ್ಲಿರೋ ಕೆಲಸ ಮಾಡುವಂತವ್ರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ನಿಮಗೆ ಅನಂತಪೂರ್ವಕ ಧನ್ಯವಾದಗಳು ಹೇಳ್ತಿದ್ದಾರೆ. ಯಾಕೆಂದ್ರೆ ಇವತ್ತು ಉಳ್ಳಾಲ ಒಂದು ಶಾಂತಿಯುತವಾಗಿದೆ ಅಂದ್ರೆ ನಿಮ್ಮ ಪಾತ್ರ ಬಹಳ ಇದೆ. ನೀವು ಬೇರೆ ಜನಾಂಗಕ್ಕೆ, ಬೇರೆ ಧರ್ಮಕ್ಕೆ, ಬೇರೆ ಒಂದು ಹಬ್ಬ ಹರಿದಿನಗಳ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಂತ ನಾನು ನೀವೊಂದು ಗ್ರೇಟ್ ಪರ್ಸನಾಲಿಟಿ ಅಂತ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ನಾವು ನೋಡ್ತೀವಿ ಈ ಉಳ್ಳಾಲದಲ್ಲಿ ಆಗ್ಬೋದು, ಅಕ್ಕಪಕ್ಕದಲ್ಲಿ ಆಗ್ಬೋದು, ಒಂದು ಹಬ್ಬ ಅಂದ್ರೆ ಏನಾದ್ರೂ ಒಂದು ಕಿರಿಕು, ಏನಾದ್ರೂ ಒಂದು ಸಣ್ಣ ಸಮಸ್ಯೆಗಳು ಆಗುವಂಥದ್ದು. ಆದ್ರೆ ನಿನ್ನೆ ನಡೆದಂತ ಈದ್ ಮಿಲಾದು ದೇವ್ರು ಮೆಚ್ಚುವಂತ ಕಾರ್ಯಕ್ರಮ ಮಾಡಿದ್ರು. ಜನ ಮೆಚ್ಚೋದು ಬಿಡೋದು ದೊಡ್ಡ ಬಾಧ. ಆದ್ರೆ ಭಗವಂತ ಮೆಚ್ಚುವಂಥದ್ದು ಮತ್ತೆ ಉಳ್ಳಾಲದ ಸಮಸ್ತ ನಾಗರಿಕ ಬಂಧುಗಳು ಮೆಚ್ಚುವಂತ ಕಾರ್ಯಕ್ರಮವನ್ನು ನಿಮ್ಮ ಅಧ್ಯಕ್ಷರು ಮಾಡಿದ್ರಿ. ನಾವೆಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಒಂದು ತತ್ವಾದರ್ಶಗಳನ್ನು ಪಾಲನೆ ಮಾಡಿದ್ರೆ ನಿಜವಾಗ್ಲೂ ನಿನ್ನೆ ಮಾಡಿದೀವಿ. ಮೊಹಮ್ಮದ್ ಪೈಗಂಬರ್ ಸಾಹೇಬರು ನಮ್ಗೆ ಆಶೀರ್ವಾದ ಕಂಪ್ಲೀಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವೊಂದು ಇತಿಹಾಸ ಮಾಡಿದ್ರಿ. ಈ ಇತಿಹಾಸ ಪರಂಪರೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೀವಾಗಲಿ ಬರುವಂತ ಎಲ್ಲ ಸದಸ್ಯರುಗಳು ಮತ್ತೆ ನಮ್ಮ ನಾಗರಿಕ ಬಂಧುಗಳು ಅದೇ ರೀತಿ ಆಚರಣೆ ಮಾಡ್ಕೋಬೇಕು. ಹಬ್ಬ ಅಂದ್ರೆ ಗ್ರೇಟ್. ನೀವು ಪರಂಪರೆ ಬೆಳೆಸ್ಕೊಂಡು, ಈಗಂದ್ರೆ ಹಬ್ಬ ನಾವು ಒಬ್ಬರು ಇದೊಂದು ವರ್ಷ ಮಾಡುವಂತದ್ದಲ್ಲ. ಇದು ನಾವು ನಮ್ಮ ತಾತ ಮುತ್ತಾತಿರು, ನಿಮ್ಮ ತಾತ ಮುತ್ತಾತಿರು ಇದನ್ನು ಬಿಟ್ಟು ಹೋಗಿದ್ದಾರೆ ಈದ್ ಮಿಲಾದ್ ಮೊಹಮ್ಮದ್ ಪೈಗಂಬರ್ ಅವರು. ನೆಕ್ಸ್ಟ್ ನಾವಿದನ್ನು ಮಾಡ್ತಾ ಇದೀವಿ. ಮತ್ತೆ ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು ಮಾಡಿಕೊಳ್ಳುವಂತ ಹಬ್ಬ ಇದು ನ್ಯಾಷನಲ್ ಅಥಾರಿಟಿ, ನ್ಯಾಷನಲ್ ಹಬ್ಬ. ಒಂದು ದಿವಸ, ಒಂದು ಜನ, ಒಂದು ವರ್ಗ, ಒಂದು ವರ್ಷ, 10 ವರ್ಷ ಮಾಡೋದಲ್ಲ. ಇದು ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಈ ಹಬ್ಬಗಳು ನಿರಂತರ ನಡೀಬೇಕು. ಯಾವ ರೀತಿ ನಡಿಬೇಕು ಅನ್ನೋದ ಒಂದು ಇತಿಹಾಸ ಕೂಡ ನಿನ್ನೆ ನಡೆದಂತ ಹಬ್ಬನ ನೀವು ಖಂಡಿತ ದಾಖಲೆಯಲ್ಲಿ ಬರೆದು ಮುಂದಿನ ಬರುವಂತ ಪೀಳಿಗೆಗೆ ನೀವು ಕೊಡಬೇಕು. ಯಾವ ರೀತಿ ಹಬ್ಬ ಮಾಡಬೇಕು, ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬ ಮಾಡಿದ್ರೆ ಅದು ಭಗವಂತನಿಗೆ ಮೆಚ್ಚುವಂತ ಹಬ್ಬ. ಗಲಾಟೆ ಘರ್ಷಣೆಗಳಿಂದ ಹಬ್ಬ ಮಾಡಿದ್ರೆ ಹಬ್ಬ ಆಗಲ್ಲ.